ಆಡಮ್ ಗಿಲ್ಕ್ರಿಸ್ಟ್ ಆರಂಭಿಕ ಜೀವನ ಹಿನ್ನೆಲೆ ಮತ್ತು ಸಾಧನೆಗಳು. 1. ಆರಂಭಿಕ ಜೀವನ ಹಿನ್ನೆಲೆ. ಪೂರ್ಣ ಹೆಸರು ಆಡಮ್ ಕ್ರೇಗ್ ಗಿಲ್ಕ್ರಿಸ್ಟ್. ಅಡ್ಡ ಹೆಸರು ಗಿಲ್ಲಿ ಚರ್ಚಿ. ಜನನ 14 ನವೆಂಬರ್ 1971, ಬೆಲ್ಲಿಂಜೆನ್, ನ್ಯೂ ಸೌತ್ ವೇಲ್ಸ್, ಆಸ್ಟ್ರೇಲಿಯಾ. ಕುಟುಂಬ: ತಂದೆ ಸ್ಟಾನ್ ಗಿಲ್ಕ್ರಿಸ್ಟ್, ಶಾಲಾ ಶಿಕ್ಷಕ ಮತ್ತು ಕ್ರಿಕೆಟಿಗ. ತಾಯಿ ಜೂನ್. 4 ಮಕ್ಕಳಲ್ಲಿ ಕಿರಿಯವರು. ಬೆಳೆದ ಊರು ಲಿಸ್ಮೋರ್, ನಸ್ಸರ್. 17ನೇ ವಯಸ್ಸಿನಲ್ಲಿ ಪಶ್ಚಿಮ ಆಸ್ಟ್ರೇಲಿಯಾದ ಪರ್ತ್ಗೆ ಸ್ಥಳಾಂತರ. ಶಾಲೆ: ಕಡಿನಾ ಹೈಸ್ಕೂಲ್, ಲಿಸ್ಮೋರ್, ಜಾನ್ ಥ್ಸೆಯೆ ಕಾಲೇಜ್, ಪರ್ತ್. ಕ್ರಿಕೆಟ್ಗಿಂತ ಮೊದಲು ಜೂನಿಯರ್ ಟೆನ್ನಿಸ್ ಆಡುತ್ತಿದ್ದರು ಮತ್ತು ಬೇಸ್ಬಾಲ್ನಲ್ಲಿ ಪ್ರತಿಭಾವಂತ. ಶಾಲಾ ಕ್ರಿಕೆಟ್ನಲ್ಲಿ ಮಧ್ಯಮ ವೇಗದ ಬೌಲರ್ ಆಗಿ ಆರಂಭ. ವಿಕೆಟ್ ಕೀಪಿಂಗ್ ಆರಂಭ: 13ನೇ ವಯಸ್ಸಿನಲ್ಲಿ ತಂಡಕ್ಕೆ ಕೀಪರ್ ಬೇಕಾದಾಗ ಕೀಪಿಂಗ್ ಶುರು. ರಾಡ್ ಮಾರ್ಷ್ ಆಟ ನೋಡಿದ ತಂದೆ ಪ್ರೋತ್ಸಾಹಿಸಿದರು. ಆರಂಭಿಕ ಉದ್ಯೋಗ: ವೆಸ್ಟರ್ನ್ ಆಸ್ಟ್ರೇಲಿಯಾ ವಿಶ್ವವಿದ್ಯಾಲಯದಲ್ಲಿ ಕ್ರೀಡಾ ವಿಜ್ಞಾನ ಪದವಿ ಓದುತ್ತಿದ್ದರು, ಆದರೆ ಕ್ರಿಕೆಟ್ಗಾಗಿ ಅರ್ಧಕ್ಕೆ ಬಿಟ್ಟರು. 2. ದೇಶೀಯ ಕ್ರಿಕೆಟ್ ಪಯಣ. 1. 1992 ನ್ಯೂ ಸೌತ್ ವೇಲ್ಸ್ ಪರ ಪ್ರಥಮ ದರ್ಜೆ ಪದಾರ್ಪಣೆ, ಟಾಸ್ಮೇನಿಯಾ ವಿರುದ್ಧ, 22 ರನ್. 2. 1994 ಹೆಚ್ಚಿನ ಅವಕಾಶಕ್ಕಾಗಿ ವೆಸ್ಟರ್ನ್ ಆಸ್ಟ್ರೇಲಿಯಾಗೆ ವರ್ಗಾವಣೆ. ಆಗ ಇಯಾನ್ ಹೀಲಿ ಆಸ್ಟ್ರೇಲಿಯಾದ ಕೀಪರ್ ಆಗಿದ್ದರು. 3. 1994-95 ಪರ ಬ್ರೇಕ್ವೆಟ್ ಸೀಸನ್. 677 ರನ್, 33.85 ಮತ್ತು 50 ಡಿಸ್ಮಿಸಲ್. 4. 1996 ಆಸ್ಟ್ರೇಲಿಯಾ ತಂಡಕ್ಕೆ ಆಯ್ಕೆ. ಭಾರತ ಪ್ರವಾಸದಲ್ಲಿ ಆಕ್ರಮಣಕಾರಿ ಬ್ಯಾಟಿಂಗ್ನಿಂದ ಗಮನ ಸೆಳೆದರು. 5. ಶೈಲಿ ಬದಲಾವಣೆ: ಕೋಚ್ ಮೈಕ್ ವೆಲೆಟ್ಟಾ ಮೊದಲ ಬಾಲ್ನಿಂದಲೇ ಆಕ್ರಮಣ ಮಾಡುವ ಎಂದರು. ಅದೇ ಅವರ ಟ್ರೇಡ್ಮಾರ್ಕ್ ಆಯಿತು. 3. ಅಂತಾರಾಷ್ಟ್ರೀಯ ವೃತ್ತಿಜೀವನ. ಔಡೇ ಪದಾರ್ಪಣೆ: 25 ಅಕ್ಟೋಬರ್ 1996 ದಕ್ಷಿಣ ಆಫ್ರಿಕಾ ವಿರುದ್ಧ ಫರೀದಾಬಾದ್, 18 ರನ್. ಟೆಸ್ಟ್ ಪದಾರ್ಪಣೆ: 5 ನವೆಂಬರ್ 1999 ಪಾಕಿಸ್ತಾನ ವಿರುದ್ಧ ಬ್ರಿಸ್ಬೇನ್, 81 ರನ್ ಮತ್ತು 5 ಕ್ಯಾಚ್. ಇಯಾನ್ ಹೀಲಿ ಬದಲಿಗೆ ಆಯ್ಕೆ. 20 ಪದಾರ್ಪಣೆ: 17 ಫೆಬ್ರವರಿ 2005 ನ್ಯೂಜಿಲ್ಯಾಂಡ್ ವಿರುದ್ಧ. ಕ್ರಾಂತಿ: ಗಿಲ್ಕ್ರಿಸ್ಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪಾತ್ರವನ್ನೇ ಬದಲಿಸಿದರು. ಅವರಿಗಿಂತ ಮೊದಲು ಕೀಪರ್ಗಳು 7 ಡಿವಿಷನ್ 8 ರಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದರು. ಗಿಲ್ಲಿ ಔಡೇನಲ್ಲಿ ಓಪನರ್ ಆದರು. ಟೆಸ್ಟ್ನಲ್ಲಿ 7ನೇ ಕ್ರಮಾಂಕದಲ್ಲಿ 80 ಸ್ಟ್ರೈಕ್ ರೇಟ್ನಲ್ಲಿ ಆಡಿದರು. 4. ಪ್ರಮುಖ ತಂಡ ಸಾಧನೆಗಳು. ವಿಶ್ವಕಪ್ ಸತತ 3 ಬಾರಿ. 1. 1999 ಔಡೇ ವಿಶ್ವಕಪ್, ಹೀಲಿ ಕೀಪಿಂಗ್ ಮಾಡುವಾಗ ಸ್ಪೆಷಲಿಸ್ಟ್ ಬ್ಯಾಟರ್ ಆಗಿ ಆಡಿದರು. ಪಾಕಿಸ್ತಾನ ವಿರುದ್ಧ ಫೈನಲ್ ಗೆಲುವು. 2. 2003 ಔಡೇ ವಿಶ್ವಕಪ್, ಈಗ ಓಪನರ್. 408 ರನ್, 40.80. ಭಾರತ ವಿರುದ್ಧ ಫೈನಲ್ನಲ್ಲಿ 57 ರನ್. ಅಜೇಯ ಅಭಿಯಾನ. 3. 2007 ಔಡೇ ವಿಶ್ವಕಪ್, ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ಧ 104 ಎಸೆತದಲ್ಲಿ 149 ರನ್. ವಿಶ್ವಕಪ್ ಫೈನಲ್ನಲ್ಲಿ ಅತ್ಯಧಿಕ ಸ್ಕೋರ್. ಪಂದ್ಯಶ್ರೇಷ್ಠ. ಟೆಸ್ಟ್ ಪ್ರಾಬಲ್ಯ. 1. ಆಸ್ಟ್ರೇಲಿಯಾದ ಸತತ 16 ಟೆಸ್ಟ್ ಗೆಲುವು 1999, 2001 ಮತ್ತು 2005, 2008 ರ ಭಾಗ. 2. 2004 ಭಾರತ ಪ್ರವಾಸ, 35 ವರ್ಷಗಳ ನಂತರ ಭಾರತದಲ್ಲಿ ಸರಣಿ ಗೆಲುವು. ಪಾಂಟಿಂಗ್ ಗಾಯಗೊಂಡಾಗ 3 ಟೆಸ್ಟ್ ನಾಯಕತ್ವ, 2 ಗೆಲುವು. 3. 2006-07 ಅಯಶಸ್, 5-0 ವೈಟ್ ವಾಶ್. ಪರ್ತ್ನಲ್ಲಿ 57 ಎಸೆತದಲ್ಲಿ 100 ರನ್, ಆಗ 2ನೇ ವೇಗದ ಟೆಸ್ಟ್ ಶತಕ. 5. ವೈಯಕ್ತಿಕ ದಾಖಲೆಗಳು. ಟೆಸ್ಟ್ 96 ಟೆಸ್ಟ್ 5, 570 ರನ್, 47.60, ಎಸ್ಆರ್ 81.95, 5000 ರನ್ ಗಳಿಸಿದವರಲ್ಲಿ ಅತ್ಯಧಿಕ ಎಸ್ಆರ್. 17 ಶತಕ, 26 ಅರ್ಧಶತಕ. ನನ್ 7 ರಲ್ಲಿ 6 ಶತಕ, ವಿಶ್ವ ದಾಖಲೆ. 204 ವಿಸ್, ದಕ್ಷಿಣ ಆಫ್ರಿಕಾ 2002 ರನ್ನೇಬಾಲ್ ದ್ವಿಶತಕ. ಔಡೇ 287 ಪಂದ್ಯ, 9, 619 ರನ್, 35.89, ಎಸ್ಆರ್ 96.94. 16 ಶತಕ, 55 ಅರ್ಧಶತಕ. 259 ಬಾರಿ ಓಪನಿಂಗ್. ಔಡೇ ಓಪನಿಂಗ್ ಶೈಲಿಯನ್ನೇ ಬದಲಿಸಿದರು. 172 ವಿಸ್, ಜಿಂಬಾಬ್ವೆ 2004, ಆಗ ಕೀಪರ್ನಿಂದ ಅತ್ಯಧಿಕ ಸ್ಕೋರ್. ವಿಕೆಟ್ ಕೀಪಿಂಗ್ 905 ಡಿಸ್ಮಿಸಲ್. ಟೆಸ್ಟ್ನಲ್ಲಿ 416 ಕ್ಯಾಚ್, 37 ಸ್ಟಂಪಿಂಗ್. ಔಡೇನಲ್ಲಿ 417, 55. ಮಾರ್ಕ್ ಬೌಚರ್ ನಂತರ 2ನೇ ಸ್ಥಾನ. ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಡಿಸ್ಮಿಸಲ್, 31 ಪಂದ್ಯಗಳಲ್ಲಿ 52. ವಿಶಿಷ್ಟ ದಾಖಲೆಗಳು. 1. ಸತತ 3 ವಿಶ್ವಕಪ್ ಫೈನಲ್ನಲ್ಲಿ 50 ಸ್ಕೋರ್ ಮಾಡಿದ ಏಕೈಕ ಆಟಗಾರ, 1999, 2003, 2007. 2. ಟೆಸ್ಟ್ನಲ್ಲಿ 100 ಸಿಕ್ಸರ್, ಮೊದಲಿಗ. ನಿಖರವಾಗಿ 100 ಸಿಕ್ಸರ್ನೊಂದಿಗೆ ಮುಗಿಸಿದರು. 3. ನಂ 7 ಅಥವಾ ಕೆಳ ಕ್ರಮಾಂಕದಲ್ಲಿ 17 ಟೆಸ್ಟ್ ಶತಕ, ಬೇರೆ ಯಾರಿಗೂ 8ಕ್ಕಿಂತ ಹೆಚ್ಚಿಲ್ಲ. 6. ಐಪಾ ನಾಯಕತ್ವ. ಡೆಕ್ಕನ್ ಚಾರ್ಜರ್ಸ್ 2008, 2010 ನಾಯಕ.
ಐಪಾಲ್ 2009 ದಕ್ಷಿಣ ಆಫ್ರಿಕಾದಲ್ಲಿ ಗೆದ್ದರು, ಫೈನಲ್ನಲ್ಲಿ ವರ್ಷ ಸೋಲಿಸಿದರು. ಕಿಂಗ್ಸ್ ಜೈ ಪಂಜಾಬ್ 2011 2013 ನಾಯಕ ಕೋಚ್ 2013ರಲ್ಲಿ ನಿವೃತ್ತಿ. ಐಪಾಲ್ ಒಟ್ಟು 80 ಪಂದ್ಯ 69 ರನ್ 2 ಶತಕ. 2008ರಲ್ಲಿ ಮುಂಬೈ ವಿರುದ್ಧ 47 ಎಸೆತದಲ್ಲಿ 109 ಮೊದಲ ಶತಕ. 7 ಪ್ರಶಸ್ತಿಗಳು. 1 ವಿಸ್ಡನ್ ವರ್ಷದ ಕ್ರಿಕೆಟಿಗ 2002. 2 ಅಲನ್ ಬಾರ್ಡರ್ ಪದಕ 2003 ಆಸ್ಟ್ರೇಲಿಯಾದ ಅತ್ಯುತ್ತಮ ಆಟಗಾರ ಪ್ರಶಸ್ತಿ. 3 ಎಕ್ಸ್ ಹಾಲ್ ಆಫ್ ಫೇಮ್ 2013ರಲ್ಲಿ ಸೇರ್ಪಡೆ. 4 ಆರ್ಡರ್ ಆಫ್ ಆಸ್ಟ್ರೇಲಿಯಾ ಪದಕ 2010 ಕ್ರಿಕೆಟ್ ಸೇವೆಗಾಗಿ. 8 ಆಟದ ಶೈಲಿ ಪರಂಪರೆ. ಕ್ರೀಡಾ ಸ್ಫೂರ್ತಿ 2003ರಲ್ಲಿ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಎಡ್ಜ್ ಆಗಿ ಅಂಪೈರ್ ನಾಟ್ಔಟ್ ಕೊಟ್ಟರೂ ತಾವೇ ವಾಕ್ಔಟ್ ಆದರು. ಮೊದಲ ಬಾಲ್ನಿಂದ ಆಕ್ರಮಣ, ಟೆಸ್ಟ್ನಲ್ಲಿ 47 ಸರಾಸರಿ 82 ಎಸ್ಆರ್, ಕೀಪರ್ಗೆ ಅಸಾಧಾರಣ. ಆಟ ಬದಲಿಸಿದವರು MS ಧೋನಿ, ಕ್ವಿಂಟನ್ ಡಿ ಕಾಕ್, ರಿಷಬ್ ಪಂತ್ ಎಲ್ಲರೂ ಗಿಲ್ಕ್ರಿಸ್ಟ್ ಟೆಂಪ್ಲೇಟ್ ಅನುಸರಿಸುತ್ತಾರೆ. ನಿವೃತ್ತಿ. ಟೆಸ್ಟ್ ಜನವರಿ 2008 ಭಾರತ ವಿರುದ್ಧ ಅಡಿಲೇಡ್. ಡೇ ಮಾರ್ಚ್ 2008 ಭಾರತ ವಿರುದ್ಧ ಬ್ರಿಸ್ಬೇನ್. ನಿವೃತ್ತಿ ನಂತರ ವೀಕ್ಷಕ ವಿವರಣೆಗಾರ ಗಿಲ್ಕ್ರಿಸ್ಟ್ ಫೌಂಡೇಶನ್ ಮೂಲಕ ಮಕ್ಕಳ ಕ್ಯಾನ್ಸರ್ ಸಂಶೋಧನೆಗೆ ಸಹಾಯ. ಲಿಸ್ಮೋರ್ನ ಮಧ್ಯಮ ವೇಗದ ಬೌಲರ್ನಿಂದ ವಿಕೆಟ್ ಕೀಪರ್ಗಳನ್ನು ಭಯಪಡುವ ಬ್ಯಾಟ್ಸ್ಮನ್ಗಳನ್ನಾಗಿ ಮಾಡಿದ ವ್ಯಕ್ತಿ. ಗಿಲ್ಲಿ ಇದ್ದುದರಿಂದ 400 ರನ್ ಕೂಡ ಟೆಸ್ಟ್ನಲ್ಲಿ ಚೇಸಿಂಗ್ ಟೋಟಲ್ ಆಯಿತು.